ಈಗ ಎಪ್ಸನ್ m2140 ಪ್ರಿಂಟರ್ ಡ್ರೈವರ್ಸ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಉಬುಂಟು ಲಿನಕ್ಸಲ್ಲಿ. ಫಸ್ಟ್ ಗೂಗಲಲ್ಲಿ ಎಪ್ಸನ್ m2140 ಸರ್ಚ್ ಮಾಡಿರಿ. ಈಗ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಬೇಕು. ಇದರಲ್ಲಿ ಈ ಥರ ಪ್ರಿಂಟರ್ದ ಫೋಟೋ ಬರ್ತೈತೆ, ಅದ ಪ್ರಿಂಟರ್. ಇಲ್ಲಿ ನಾವು ಏನು ಮಾಡಬೇಕು, OS ಚೂಸ್ ಮಾಡಬೇಕು. ಪ್ಲೀಸ್ ಚೂಸ್ ನಿಮ್ಮದು ಯಾವುದಿದೆ, ವಿಂಡೋಸ್ ಇದ್ರೆ ವಿಂಡೋಸ್. ನಾವು ಫಸ್ಟ್ ಲಿನಕ್ಸ್ ನೋಡ್ತಾ ಇದ್ದೀವಿ. ನಾವು ಏನು ಮಾಡೋದು, ಉಬುಂಟು ಅಂದರೆ ಲಿನಕ್ಸ್ ಇದ್ದಂಗೆ. ಲಿನಕ್ಸ್ ಕ್ಲಿಕ್ ಮಾಡಬೇಕು, ಗೋ ಕೊಡಬೇಕು. ಗೋ ಕೊಟ್ಟ ಮೇಲೆ ಕೆಳಗಡೆ ಡ್ರೈವರ್ಸ್ ಅಂತ ಇರ್ತೈತಿ, ಡ್ರೈವರ್ಸಿಗೆ ಕ್ಲಿಕ್ ಮಾಡಬೇಕು. ಡ್ರೈವರ್ಸಿಗೆ ಕ್ಲಿಕ್ ಮಾಡಿದ್ಮೇಲೆ ಇದು ಫಸ್ಟ್ ಡ್ರೈವರ್ ಇರ್ತೈತಲ್ಲ, ಕ್ಲಿಕ್ ಮಾಡಬೇಕು. ಎಕ್ಸೆಪ್ಟ್. ಇದರಲ್ಲಿ ಆಪ್ಷನ್ ಏನಿದೆ ಅಂದರೆ DEB AMD64.DEB ಇರ್ತೈತಿ. ಅದನ್ನೇ ನೀವು ಡೌನ್ಲೋಡ್ ಮಾಡಬೇಕು. ಕೆಳಗಡೆ ಇದೆ ನೋಡಿರಿ 6ನೇ ನಂಬರ್ 3.81 MB. ನೀವು ಇದನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಆಗಿದೆ. ಈಗ ಇದನ್ನು ಕ್ಲಿಕ್ ಮಾಡಿರಿ. ಸಾಫ್ಟ್ವೇರ್ ಚೂಸ್ ಮಾಡಿರಿ, ಸಾಫ್ಟ್ವೇರ್ ಇನ್ಸ್ಟಾಲರ್ ಓಪನ್ ಕೊಡ್ರಿ. ಸಾಫ್ಟ್ವೇರ್ ಇನ್ಸ್ಟಾಲರ್ ಓಪನ್ ಆಕೈತಿ. ಇನ್ಸ್ಟಾಲ್ ಕ್ಲಿಕ್ ಮಾಡಿರಿ. ನಿಮ್ಮ ಯೂಸರ್ ಪಾಸ್ವರ್ಡ್ ಹಾಕಿರಿ. ಇನ್ಸ್ಟಾಲ್ ಆಗ್ತಾ ಇದೆ ಇದು. ಸರ್ ಈ ಥರ ರೆಡ್ ಕಲರ್ ಬಂತಂದರೆ ಇದು ಇನ್ಸ್ಟಾಲ್ ಕಂಪ್ಲೀಟ್ ಆಗೈತೆ. ಮತ್ತು ನೀವು ಏನು ಮಾಡಬೇಕಂದ್ರೆ, ಈಗ ನೆಕ್ಸ್ಟ್ ಪ್ರೊಸೀಜರ್ ಇದು ಇನ್ಸ್ಟಾಲ್ ಆಯಿತು. ಈಗ ಏನು ಮಾಡಬೇಕು, ಸೆಟ್ಟಿಂಗಿಗೆ ಹೋಗಬೇಕು. USB ಕೇಬಲ್ ಎಲ್ಲ ಕನೆಕ್ಟ್ ಇರಬೇಕು. ಸಿಸ್ಟಮು ಲ್ಯಾಪ್ಟಾಪು ಏನಿರಲಿ USB ಕೇಬಲ್ ಕನೆಕ್ಟ್ ಇರಬೇಕು. ಆಮೇಲೆ ಈಗ ಸೆಟ್ಟಿಂಗಲ್ಲಿ ಬಂದು ಇಲ್ಲಿ ಪ್ರಿಂಟರ್ಸಿಗೆ ತೊಗೋಬೇಕು ನಾವು. ಪ್ರಿಂಟರ್ಸಲ್ಲಿ ಕೆಳಗಡೆ ಬರ್ರಿ. ಇಲ್ಲಿ ಅಡಿಷ್ನಲ್ ಪ್ರಿಂಟರ್ ಸೆಟ್ಟಿಂಗ್ ಇರ್ತೈತಲ್ಲ, ಅದಕ್ಕೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ಲಸ್, ಇದು ಪ್ಲಸ್ ಮಾರ್ಕ್ ಇದೆ ಅಲ್ಲ ಮೇಲ್ಗಡೆ ಆ್ಯಡ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ 2140 ಚೂಸ್ ಮಾಡಿ ಫಾರ್ವರ್ಡ್ ಕೊಡಬೇಕು. ಈಗ ಡ್ರೈವರ್ಸ್ ಸರ್ಚ್ ಆಗತ್ತೈತೆ, ಡ್ರೈವರ್ಸ್ ಫೈಂಡ್ ಔಟ್ ಆತ. ಇಲ್ಲೇನೋ ಅಪ್ಲೈ ಕೊಡೋದು. ನೀವು ಟೆಸ್ಟ್ ಪ್ರಿಂಟ್ ಕೊಟ್ಟರೆ ಟೆಸ್ಟ್ ಪ್ರಿಂಟ್ ಬರ್ತೈತಿ. ಬೇಡ ಅಂತ ಹೇಳಿದ್ರೆ ನೀವು ಬೇರೆ ಯಾವ್ದಾರು ಡಾಕ್ಯುಮೆಂಟ್ ನೀವು Ctrl+P ಕೊಟ್ಟರೆ ಅಲ್ಲಿ ನೀವು ಪ್ರಿಂಟರ್ ಯಾವುದಿದೆ ಅಂತೇಳಿ ಚೂಸ್ ಮಾಡಿ ಪ್ರಿಂಟ್ ಕೊಡ್ಬೋದು. ಈ Ctrl+P ಕೊಟ್ಟರೆ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲೇ Epson M2140 ಯೂಸರ್ ಹೆಸರಲ್ಲೇ ಬಂದಿರ್ತೈತಿ ಡ್ರೈವರ್ಸ್. ಇದು ನಾರ್ಮಲ್ ಸಿರೀಸ್ಗೂ ಕೊಟ್ಟರೆ ನಡಿತೈತಿ, ಈ ಥರನೂ ಕೊಟ್ಟರು ನೀವು ನಡಿತೈತಿ. ಇನ್ನು ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಬರ್ತೈತಿ.